ಬೆಂಗಳೂರಲ್ಲಿ ಮುಸ್ಲಿಂ ಯುವಕನನ್ನ ನಂಬಿ ಮದುವೆಯಾಗಿ ಹಿಂದೂ ಯುವತಿಯೊಬ್ಬಳು ಬೀದಿಗೆ ಬಿದ್ದಿದ್ದಾಳೆ. ಪ್ರೀತಿಯ ಹೆಸರಲ್ಲಿ ಮತಾಂತರ ಆಗಿ ಮಗು ಕರುಣಿಸಿದಂತ ಯುವಕ ಈಗ ಅವಳನ್ನ ನಡು ನೀರಲು ಬಿಟ್ಟು ಪರಾರಿಯಾಗಿದ್ದಾನೆ. ಹಿಂದೂ ಯುವತಿಗೆ ಮಗು ಕೊಟ್ಟು ಪರಾರಿಯಾಗಿದ್ದಾನೆ ಮುಸ್ಲಿಂ ಯುವಕ. ಈಕೆಯ ಪ್ರೀತಿ ಎಷ್ಟು ಕುರುಡಾಗಿತ್ತು ಅಂತಂದ್ರೆ ಆತನಿಗೋಸ್ಕರ ಮತಾಂತರವೂ ಕೂಡ ಆಗಿದ್ಲು. ಈಗ ನಡು ಬೀದಿಗೆ ಬಿದ್ದು ಅಳ್ತಾ ಇರೋದು. ಬಿಟಿಎಂ ಲೇಔಟ್ ನಿವಾಸಿ ಸೈಯದ್ ಇಮ್ತಿಯಾಜ್ ಎಂಬಾತ ಪಶ್ಚಿಮ ಬಂಗಾಳದ ಯುವತಿಗೆ ಮೋಸ ಮಾಡಿರೋದು. ಕೋಲ್ಕತ್ತಾ ಮೂಲದ ಯುವತಿ ಕೈಯಲ್ಲಿ ಮಗು ಹಿಡ್ಕೊಂಡು ನಡು ರಸ್ತೆಯಲ್ಲಿ ನಿಂತು ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕ್ತಾ ಇರೋದು. ಸೃಷ್ಟಿ ತ್ರಿಪಾಠಿ ಅಂತ ಹೆಸರು ಈಕೆಯದ್ದು. ಈ ಸೈಯದ್ದನ್ನ ಲವ್ ಮಾಡಿದ್ಲು, ನಂತರ ಮದುವೆಯಾಗೋದಕ್ಕೋಸ್ಕರ ಜೈನಾಬ್ ಅಂತ ತನ್ನ ಹೆಸರನ್ನ ಕೂಡ ಬದಲಾಯಿಸಿಕೊಂಡ್ಲು. ಆರಂಭದಲ್ಲಿ ಎಲ್ಲವೂ ಸರಿ ಇತ್ತು. ನಂತರ ಈಗ ಈ ಸೈಯದ್ ಇಮ್ತಿಯಾಜ್ ಈಕೆಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ನಡು ರಸ್ತೆಯಲ್ಲಿ ಕೈಯಲ್ಲೊಂದು ಮಗುವನ್ನ ಹಿಡ್ಕೊಂಡು ಅಯ್ಯೋ ನನಗೆ ಮೋಸ ಆಯಿತು, ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕ್ತಾ ಇರೋದು ಸೃಷ್ಟಿ ತ್ರಿಪಾಠಿ ಅಲಿಯಾಸ್ ಜೈನಾಬ್. ಸೃಷ್ಟಿ ತ್ರಿಪಾಠಿ ಅಲಿಯಾಸ್ ಜೈನಾಬ್ ಈಗ ವಕೀಲರ ಮೊರೆ ಹೋಗಿರೋದು. ವಿಡಿಯೋ ಒಂದನ್ನು ಹಾಕಿದ್ದಾರೆ. ಆ ವಿಡಿಯೋ ಡಿಲೀಟ್ ಮಾಡುವಂತ ಸೈಯದ್ ಈಗ ಬೆದರಿಕೆಯನ್ನು ಕೂಡ ಹಾಕ್ತಿದ್ದಾನಂತೆ. ಪಶ್ಚಿಮ ಬಂಗಾಳ ಮೂಲದ ಸೃಷ್ಟಿ ತ್ರಿಪಾಠಿ ಬೆಂಗಳೂರಲ್ಲಿದ್ರು. ಸದ್ಯ ಹೈಗ್ರೌಂಡ್ ಠಾಣೆಯಲ್ಲಿ ದೂರು ಕೊಡಲಾಗಿದೆ. ಈ ಸೃಷ್ಟಿ ತ್ರಿಪಾಠಿ ಈಗ ಜೈನಾಬ್ ಆಗಿ ಬದಲಾಗಿ ಕೈಯಲ್ಲೊಂದು ಮಗುವನ್ನ ಹಿಡ್ಕೊಂಡು ಸೈಯದ್ ಇಮ್ತಿಯಾಜ್ನ ಮನೆಗೆ ಹೋದ್ರೆ ಆತನ ಮನೆಯವರು ಬರಬೇಡ ನಮ್ಮ ಮನೆಗೆ, ನಡಿ ಇಲ್ಲಿಂದ ಅಂತ ಓಡಿಸ್ತಿದಾರಂತೆ. ನಮಗೆ ಮಗನೂ ಬೇಡ, ಸೊಸೆನೂ ಬೇಡ, ಮೊಮ್ಮಗನೂ ಬೇಡ, ನಡಿ ಇಲ್ಲಿಂದ ಅಂತ ಓಡಿಸ್ತಿದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ಸದ್ಯ ಸೃಷ್ಟಿ ತ್ರಿಪಾಠಿ ಅಲಿಯಾಸ್ ಜೈನಾಬ್ ಇರೋದು. ने मुझे कन्वर्ट करा के शादी से पहले अब छोड़ के मुझे भाग गए। उनके माता पिता भी मिले हुए हैं। उनके माता पिता को फिक्र ही नहीं है, वो कहाँ पे बोल रहे कि कहाँ तो भी होगा, छोड़ो, तुम्हें कहीं को इतना टेंशन ले रही सो, इतना करके बोल रहे हैं। मैं बोल रही हूँ कि कंप्लेंट करो अम्मी, बच्ची को रख लो। क्या बोल रहे हैं कि मुझे बच्ची भी नको, मुझे बहू भी नको, मुझे मेरा बेटा भी नको करके बोल रहे हैं। मुझे घर के अंदर आने नहीं दे रहे। वो मैं बाहर इधर से उधर भटक रही हूँ बच्ची को लेके। मेरे पास पैसे भी नहीं है कि मैं ಸರ್ ನಿನ್ನೆ ನೋಡಿ ಒಬ್ಬರು ಮಹಿಳಾ ಕೋಲ್ಕತ್ತಾದಿಂದ ಕಾಲ್ ಮಾಡ್ಕೊಂಡು ಬರ್ತಾರೆ ನನಗೆ ಮತ್ತು ನಮ್ಮ ಕೊಲಿಗೆ ಅವ್ರಿಗೆ ಕಾಲ್ ಮಾಡ್ಕೊಂಡು ಬರ್ತಾರೆ, ಹೆಲ್ಪ್ ಮಾಡಿ ಅಂತೇಳಿ. ಏನು ಹೆಲ್ಪ್ ಅಂತ ಕೇಳಿದ್ರೆ, ಒಬ್ಬ ಹುಡುಗ ಸೈಯದ್ ಇಮ್ತಿಯಾಸ್ ಅಂತ ಅವನ ಹೆಸರು, ಅವನು ಇವ್ರಿಗೆ 1 ವರ್ಷ ಹಿಂದೆ ಪ್ರೀತಿ ಮಾಡಿಸಿ ಇಲ್ಲ ಮಾಡ್ತಾನೆ, ಮಾಡಿಸ್ಕೊಂಡು ಮತ್ತೆ ಅವ್ರಿಗೆ ಇದನ್ನು ಕನ್ವರ್ಟು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ನನಗೆ ಬ್ರಾಹ್ಮಿನ್ಸ್ ಇದ್ರು, ನಾನು ಬ್ರಾಹ್ಮಿನ್ಸಿಂದ ನನಗೆ ಮುಸ್ಲಿಮಾಗಿ ಕನ್ವರ್ಟ್ ಮಾಡಿಸಿ ನಾನು ಪ್ರೆಗ್ನೆಂಟ್ ಆಗಿ ಒಂದು ಚಿಕ್ಕ ಮಗುನೂ ಇದೆ, ನನಗೆ 2 ತಿಂಗಳ ಮಗು. ಆ ಮಗು ಸಮೇತ ನನಗೆ ಜೊತೆಯಲ್ಲಿ ಚೆನ್ನಾಗಿ ಇರೋಣ ಅಂತ ಹೇಳ್ಬಿಟ್ಟು ಕೋಲ್ಕತ್ತಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಓಡೋಕೆ ಬಂದಿದ್ದಾನಂತೆ. ಅವನು ಕೋಲ್ಕತ್ತಾಗೆ ಓಡ್ ಬಂದಿದ್ದಾನೆ ಕೋಲ್ಕತ್ತಾಯಿಂದ. ಅದರಿಂದ ನನಗೆ ಬಂದು ಈ ಥರ ಹೇಳಿದ್ರು. ಸರ್ ಎಲ್ಲಿ ಹೋದ್ರು ನನಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ. ಚೇತನ್, ಹೆಣ್ಮಗಳ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಸರ ಆಗತ್ತೆ. ನಡು ರಸ್ತೆಯಲ್ಲಿ ಮಗುವನ್ನು ಹಿಡ್ಕೊಂಡು ನಿಂತಿರೋದನ್ನು ನೋಡ್ತಾ ಇದ್ದೀವಿ. ಮನೆಯವರು ಕೂಡ ಸ್ಪಂದಿಸಿಲ್ವಾ? ಕಂಪ್ಲೇಂಟ್ ಏನಾಗಿದೆ? ಪೊಲೀಸರು ಏನಾದರೂ ಭರವಸೆಯನ್ನು ಕೊಟ್ಟಿದ್ದಾರಾ ಈಕೆಗೆ? ರಕ್ಷತ್, ಅಂದರೆ ಇಲ್ಲಿ ವಕೀಲ ಹುಸೇನ್ ಅವರು ಮಾತ್ರ ಒಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಅಂದರೆ ಅವರಿಗೆ ಬೆದರಿಕೆ ಹಾಕಿದ ಸಂಬಂಧ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡಿಸಿದ್ದಾರೆ. ಅಂದರೆ ಆ ಯುವತಿ ಮೊದಲಿಗೆ ವಕೀಲರ ಮೊರೆ ಹೋಗ್ತಾಳೆ, ಈ ರೀತಿ ನನ್ನನ್ನು ಪ್ರೀತಿ ಹೆಸರಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಾನೆ, ಪರಿಚಯ ಆದ ನಂತರ ಸೈಯದ್ ಇಮ್ತಿಯಾಜ್ ಜೊತೆ ನಾನು ಮದುವೆನೂ ಕೂಡ ಆಗ್ತೀನಿ, ಆನಂತರ ಆತ ನನ್ನನ್ನು ಜೈನಬ್ ಅಂತ ಅಂದ್ಬಿಟ್ಟು ಮತಾಂತರವೂ ಕೂಡ ಮಾಡ್ತಾನೆ ಅಂತ ಅಂದ್ಬಿಟ್ಟು ಆಕೆ ಹೇಳ್ಕೊಂಡಿರುವಂಥದ್ದು. ನನಗೆ ಈಗ ಮಗು ಕೊಟ್ಟು ಆತ ಓಡೋಗಿದ್ದಾನೆ, ನನ್ನ ಜೊತೆಗೂ ಕೂಡ ಜೀವನ ಮಾಡ್ತಿಲ್ಲ, ನನಗೆ ಒಂದು ಸಮಸ್ಯೆಗೆ ಬಗೆಹರ ಮಾಡಿ ಅಂತ ಅಂದ್ಬಿಟ್ಟು, ಪರಿಹಾರ ಕೊಡಿ ಅಂತ ಅಂದ್ಬಿಟ್ಟು ಹೇಳಿ ವಕೀಲರ ಮೊರೆ ಹೋಗಿರುವಂಥದ್ದು. ವಕೀಲರು ಕೂಡ ಕರೆಸ್ಕೊತಾರೆ, ಅವರು ಒಂದು ವಿಡಿಯೋ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ. ಈ ವೇಳೆ ಹುಸೇನ್ಗೆ ಇಮ್ತಿಯಾಜ್ ಬೆದರಿಕೆಯನ್ನು ಹಾಕಿರುವಂಥದ್ದು. ಇಮಿಡಿಯೇಟ್ಲಿ ವಿಡಿಯೋನ ಡಿಲೀಟ್ ಮಾಡಬೇಕು, ಇಲ್ಲಾಂದರೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಬೆದರಿಕೆ ಹಾಕಿರುವಂಥದ್ದು. ಈ ಕುರಿತಂತೆ ಮಾತ್ರ ಹೈಗ್ರೌಂಡ್ಸ್
ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಆಗಿದೆ. ಆದರೆ ಸಂತ್ರಸ್ತಿ ಯುವತಿ ಏನಿದ್ದಾಳೆ ಆಕೆ ವಕೀಲರ ಬಳಿ ಬರ್ತಾಳೆ, ತನ್ನ ಸಮಸ್ಯೆ ಎಲ್ಲವನ್ನು ಕೂಡ ಹೇಳ್ಕೊಳ್ತಾಳೆ. ಹೇಳ್ಕೊಂಡು ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡಿರುವಂಥದ್ದು. ಇದನ್ನ ಒಂದು ಆಕೆ ಮುಖಾಂತರ ಒಂದು ನಗರ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡಿಸೋದಕ್ಕೂ ಕೂಡ ಹುಸೇನ್ ಮುಂದಾಗಿರುವಂಥದ್ದು. ಆದರೆ ಇಮಿಡಿಯೇಟ್ಲಿ ಆಕೆ ಎಲ್ಲಿದ್ದಾಳೆ ಏನು ಅನ್ನೋದು ಕೂಡ ಗೊತ್ತಾಗ್ತಲ್ಲ. ಈಗ ಆಕೆ ತನ್ನ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆನೂ ಕೂಡ ಇದೀಗ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ರಕ್ಷತ್, ಚೇತನ್, ಥ್ಯಾಂಕ್ ಯು ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.